ಎಲ್ಲರಿಗೂ ನಮಸ್ಕಾರ. ನಾನು ಹಿಂದೆಂದೂ ಕಾಣದ ಮುಂದೆ ನನ್ನ ಜೀವನದಲ್ಲಿ ಕಾಣ್ತೀನೋ ಇಲ್ವೋ ಗೊತ್ತಿಲ್ಲ. ಅಂತಹ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ನೀವು ನನ್ನ ಜೊತೆಯಾಗಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಆದರೆ ಎಲ್ಲೂ ಮಿಸ್ ಮಾಡದೆ ವಿಡಿಯೋನ ನೋಡಿ, ಯಾಕೆಂದರೆ ಇದು ಅಂತಹ ಅದ್ಭುತವಾದ ವಿಡಿಯೋ. ಇವತ್ತು ಭಾನುವಾರ ಬೆಳಗ್ಗೆನೇ ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮೂರ ಹತ್ರನೇ ಇರುವಂತಹ ಒಂದು ಶಕಟಪುರ ಅಥವಾ ಬಂಡಿಗಡಿ ಅಂತ ಕರೀತಾರೆ. ಇಲ್ಲಿ ಪ್ರೋಗ್ರಾಮಿಗೆ ಹೊರಟಿರೋದು. ನಾವು ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದು. ಇದು ಬಂಡಿಗಡಿ ಊರು. ಬಂಡಿಗಡಿ ಊರು ಸ್ಟಾರ್ಟಿಂಗಿಂದನೇ ತುಂಬ ಚೆನ್ನಾಗಿ ಡೆಕೋರೇಷನ್ಗಳನ್ನೆಲ್ಲ ಮಾಡಿದ್ದಾರೆ. ಈ ಊರವ್ರಿಗೆ ಇದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಥರ ಒಂದು ಕಾರ್ಯಕ್ರಮನ ಎಲ್ರಿಗೂ ನೋಡೋಕ್ಕೆ ಸಿಗೋದು ತುಂಬ ಅಪರೂಪ. ಇವತ್ತು ಇಲ್ಲಿ ನಡೀತಾ ಇರೋದು ಬಂಡಿಗಡಿ ಮಠದ ಗುರುಗಳ ಪಟ್ಟಾಭಿಷೇಕ ಕಾರ್ಯಕ್ರಮ. ಇವತ್ತಿಂದ ಇನ್ನು 3 ದಿನ ಕಾರ್ಯಕ್ರಮ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗೆಯೇ ಇನ್ನು ಮುಂದೆ ಮತ್ತೆ ಈ ಥರ ಪ್ರೋಗ್ರಾಮ್ನ ನೋಡ್ತೀನೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಕೂಡ ಈ ವಿಡಿಯೋನ ಕಂಟಿನ್ಯೂ ನೋಡಿ. ಯಾಕೆಂದರೆ ವಿಡಿಯೋ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಪ್ರೋಗ್ರಾಮ್ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಾಡಿರೋಷ್ಟು ವಿಡಿಯೋದ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ. ತುಂಬ ಚೆನ್ನಾಗಿದೆ. ತುಂಬ ಅಪರೂಪವಾದಂತಹ ಒಂದು ಕಾರ್ಯಕ್ರಮ ಇದು. ಬನ್ನಿ ಒಳಗಡೆ ಹೋಗೋಣ. ಕಾರ್ಯಕ್ರಮ ಸ್ಟಾರ್ಟಾಗಿ 2 ದಿನ ಆಗಿದೆ. ಕಾರ್ಯಕ್ರಮಕ್ಕೆ ನಾನು ಇವತ್ತು ಮೊದಲನೇ ದಿನ ಹೋಗ್ತಿರೋದು. ಇವತ್ತು ಮುಖ್ಯವಾದ ದಿನ, ಗುರುಗಳ ಪಟ್ಟಾಭಿಷೇಕ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋದ್ಕೂಳೆ ನಮಗೆ ಸ್ವಾಗತ ಮಾಡೋಕ್ಕೆ 2 ಸುಂದರವಾದ ರಂಗೋಲಿಗಳನ್ನು ಹಾಕಿದ್ರು. ತುಂಬ ಚೆನ್ನಾಗಿತ್ತು ರಂಗೋಲಿ. ಇದು ದೇವಸ್ಥಾನದ ಎದುರುಗಡೆ. ಎಂಥ ಸಂಭ್ರಮ, ಎಂಥ ಉತ್ಸಾಹ, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಕೆಲವೊಂದು ಕಡೆ ನನಗೆ ಏನೂ ಹೇಳೋಕ್ಕೆ ತೋಚಲ್ಲ. ಸೊ ನೀವು ನೋಡ್ತಾ ಹೋಗಿ ಅಷ್ಟೇ. ಯಾಕೆಂದರೆ ನಾವು ಹೋಗೋ ಟೈಮಿಗೆ ಅಷ್ಟೇ ಎಲ್ಲದಕ್ಕೂ ರೆಡಿ ಮಾಡ್ಕೊತಿದ್ರು. ಇನ್ನು ಇವಾಗ ಎಲ್ಲ ಮಹಿಳೆಯರು ಕಲಶನ ಇಟ್ಕೊಂಡು ಹೋಗ್ತಿದ್ದಾರಲ್ವ. ಇದು ನಮ್ಮ ಈ ಕಲಶದಲ್ಲಿ ತಗೊಂಡು ಹೋಗ್ತಿರುವಂತಹ ನೀರು ನಮ್ಮ ದೇಶದ ಎಲ್ಲ ಪುಣ್ಯ ನದಿಗಳಿಂದ ತಂದಿರುವಂತಹ ನೀರು. ಇದನ್ನು ಪಟ್ಟಾಭಿಷೇಕ ಆಗುವಂತಹ ಜಾಗಕ್ಕೆ ತಗೊಂಡೋಗಿ ಇಡ್ತಾ ಇದ್ದಾರೆ. ನೋಡೋಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇರುವಂತಹ ಈ ಡೆಕೋರೇಷನ್ ಹಿಂದ್ಗಡೆ ತುಂಬಾ ಶ್ರಮ ಇದೆ. ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಮುಗಿಸಿದಾರಂತೆ. ಇವಾಗ ಇಲ್ಲಿ ಒಂದೊಂದೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಥರ ಅದ್ಭುತವಾದ ಕ್ಷಣಗಳಿಗೆ ಕಾಯ್ತಾ ಇದ್ದಾರೆ. ಇದು ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಹಾಕಿರುವಂತಹ ರಂಗೋಲಿ ತುಂಬ ಸುಂದರವಾಗಿತ್ತು. ಆದರೂ ಕೂಡ ಯಾರೋ ಕಣ್ಣಿಗೆ ಕಾಣಲ್ವೋ ಏನೋ ಗೊತ್ತಿಲ್ಲ, ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ರು. ಎಲ್ಲ ಕಡೆನೂ ಅಷ್ಟೇ ತುಂಬ ಸುಂದರವಾಗಿ ಮಾಡಿರ್ತಾರೆ. ಆದರೆ ಈ ಜನಗಳು ಎಲ್ಲಿ ಕಣ್ಣಿಟ್ಕೊಂಡು ಬರ್ತಾರೋ, ಏನು ಯೋಚನೆಯಲ್ಲಿ ಬರ್ತಾರೋ ಗೊತ್ತಿಲ್ಲ, ಹಾಳು ಮಾಡಿಬಿಡ್ತಾರೆ.
ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗುರುಗಳೆಲ್ಲ ಆಗಮಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇರೋದು. ನೋಡಿ, ಒಂದೊಂದು ಕುದುರೆಗಳು ಎಷ್ಟೊಂದು ಸುಂದರವಾಗಿ ರೆಡಿ ಹಾಕ್ಕೊಂಡು ಬಂದಿದ್ವು. ನೋಡೋಕ್ಕಂತೂ ತುಂಬ ಸುಂದರವಾಗಿ ಕಾಣ್ತಿತ್ತು. ಇದು ಕಲಶನ ರೆಡಿ ಮಾಡ್ಕೊತಿರೋದು. ಇವಾಗ ವೇದಿಕೆಗೆ 4 ಗುರುಗಳ ಆಗಮನ ಆಯಿತು. ಕೊನೆಯಲ್ಲಿ ಬರ್ತಾ ಇರೋದು ಬಂಡಿಗಡಿಯ ಗುರುಗಳು. ಇದು ಹೊರಗಡೆ ಕಾಣಿಸ್ತಾ ಇರೋದು. ಹೊರಗಡೆ ಅವರನ್ನು ಉತ್ಸವದಲ್ಲಿ ಸಂಭ್ರಮದಲ್ಲಿ ಹೊರಗಡೆ ಕರ್ಕೊಂಡು ಬರ್ತಾ ಇರೋದು. ನಾವು ಹೊರಗಡೆ ಇದ್ದೇ ಇಲ್ಲ, ಸೊ ನನಗೆ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇರೋದನ್ನು ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಈಗ ಇಲ್ಲಿ ಬರ್ತಾ ಇರೋರು ಬಂಡಿಗಡಿಯ ಗುರುಗಳು. ನೋಡಿ, ಅವರನ್ನು ಎಷ್ಟು ಅದ್ಧೂರಿಯಾಗಿ, ಎಷ್ಟು ನಮ್ಮ ಹಿಂದೂ ಸಂಸ್ಕೃತಿಯ ಸಂಪ್ರದಾಯ, ಉಡುಗೆ ತೊಡುಗೆಗಳು ಎಲ್ಲದರ ಮೂಲಕ ಅವರನ್ನು ಸಭೆಗೆ ಕರ್ಕೊಂಡು ಬರ್ತಿದ್ದಾರೆ. ಗುರುಗಳು ನಡ್ಕೊಂಡು ಬರುವಂತಹ ದಾರಿಲಿ ಎಷ್ಟೊಂದು ಜನ ಸೇರಿ ಸುಂದರವಾದಂತಹ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಈ ಅಲಂಕಾರ ಮಾಡಿರುವಂತಹ ಜನರಿಗೆ ಅವರು ಪಟ್ಟಿರುವಂತಹ ಪರಿಶ್ರಮಕ್ಕೆ ಗುರುಗಳ ಪಾದ ಸ್ಪರ್ಶದಿಂದ ಅವರ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ನಾವು ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ, ನಾವು ಯಾರನ್ನ ಮನಸ್ಸಲ್ಲಿಟ್ಕೊಂಡು, ಯಾವ ಉದ್ದೇಶನ ಮನಸ್ಸಲ್ಲಿಟ್ಕೊಂಡು ಆ ಕೆಲಸ ಮಾಡಿರ್ತೀವಿ, ಅದು ಈಡೇರಿದವಾಗ ಮಾತ್ರ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ, ಖುಷಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಕೂಡ ಇಷ್ಟೊಂದು ಅಲಂಕಾರ ಮಾಡಿರುವಂತಹ ಜನರಿಗೆ, ಈ ಶುಭಗಳಿಗೆ ಅವರ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಗುರುಗಳಿಗೆ ರುದ್ರಾಕ್ಷಿಯಿಂದ ಮಾಡಿರುವಂತಹ ಪೇಟನ ಹಾಕ್ತಾ ಇರೋದು ಇಲ್ಲಿ.
ಈಗ ಇಲ್ಲಿ ನಮ್ಮ ದೇಶದ ಎಲ್ಲ ಪವಿತ್ರ ನದಿಗಳಿಂದ ತಂದಿರುವಂತಹ ನೀರಿನಿಂದ ಗುರುಗಳಿಗೆ ಅಭಿಷೇಕ ಮಾಡ್ತಿದ್ದಾರೆ. ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಇದು ಮೊದಲನೇ ಸಲ ನೋಡ್ತಿರೋದು. ಎಷ್ಟು ಖುಷಿ ಆಗ್ತಾ ಇತ್ತು, ಅಷ್ಟೇ ರೋಮಾಂಚನ ಕೂಡ ಆಗ್ತಾ ಇತ್ತು. ಯಾಕಂದರೆ ನಾನು ಇದನ್ನೆಲ್ಲ ಮುಂಚೆ ನೋಡೇ ಇಲ್ಲ. ಇಂಥ ಒಂದು ಅಭೂತಪೂರ್ವ ಕ್ಷಣಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೀನಿ ಅನ್ನೋದು ನನ್ನ ಜೀವನದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲದೆ ಇರುವಂತಹ ತುಂಬಾ ಪ್ರಮುಖವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದೇನೋ. ಅಷ್ಟು ಕೂಡ ತುಂಬ ಭಕ್ತಿಯಿಂದ ನಾನು ನೋಡಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಇದು. ನಿಜವಾಗ್ಲೂ ಅವರಿಗೆ ಅಭಿಷೇಕ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಅವರಿಗೊಂದು ಭಾಗ್ಯ, ಯೋಗ ಅಂತಲೇ ಹೇಳ್ಬೋದು. ಇಂತಹ ಯೋಗ ಭಾಗ್ಯ ಯಾರಿಗೂ ಕೂಡ ಸಿಗಲ್ಲ. ಅಷ್ಟೇ ಪಾವಿತ್ರ್ಯತೆ, ಅಷ್ಟೇ ಅವರಿಗೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿರೋರಿಗೆ ಮಾತ್ರ ಸಾಧ್ಯ. ಆದರೆ ಎಲ್ರಿಗೂ ನೋಡೋ ಭಾಗ್ಯ ಕೂಡ ಸಿಗತ್ತೆ ಅಲ್ವಾ? ಅಂಥ ಭಾಗ್ಯ ಇವತ್ತು ನನಗೂ ಸಿಕ್ಕಿದೆ ಅನ್ನೋದು ನನ್ನ ಸೌಭಾಗ್ಯ. ಅಭಿಷೇಕ ಆದಮೇಲೆ ಈಗ ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಇಲ್ಲಿ ಹೋಗ್ತಿರುವಂತಹ ಗುರುಗಳು ಶ್ರೀ ರಾಮಚಂದ್ರಾಪುರ ಮಠದ ಗುರುಗಳು. ಒಂದು 20 ನಿಮಿಷದ ನಂತರ ಮತ್ತೆ ಅವರು ಸಭೆಗೆ ಆಗಮಿಸ್ತಿದ್ದಾರೆ. ಆಚಾರ್ಯರು ನೂತನ ವಸ್ತ್ರಧಾರಣ ಮಾಡಿ ಭಸ್ಮ, ರುದ್ರಾಕ್ಷ, ಶ್ರೀ ವಿದ್ಯಾಕ್ಷ ಧಾರಣ ಮಾಡಿ ಈ ಭವ್ಯವಾದ ವೇದಿಕೆಗೆ ಚಿತ್ರಿಸ್ತಾ ಇದ್ದಾರೆ. ಗುರುವಿಗೆಲ್ಲಿದೆ ಜನದ, ಗುರುವಿಗೆಲ್ಲಿದೆ ಜನದ, ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳನ್ನ ಮೆರವಣಿಗೆಯೊಂದಿಗೆ ಈ ಮಹಾಮಂಗಲದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಈಗ ಶ್ರೀ ಗುರುಗಳಿಗೆ ಬೇರೆ ಬೇರೆ ದೇವಸ್ಥಾನಗಳಿಂದ ಹಾಗೆ ಬೇರೆ ಬೇರೆ ಮಠಗಳಿಂದ ಬಂದಿರುವಂತಹ ಪ್ರಸಾದಗಳನ್ನು ನೀಡ್ತಿದ್ದಾರೆ. ಇದು ಇಲ್ಲಿ ಇವಾಗ ನಿಮಗೆ ಕಾಣಿಸ್ತಿರೋದು ಇದು ಸೂರ್ಯ ಚಂದ್ರ ಗುರುತಿರುವಂತಹ ಏನ್ ಹೇಳ್ತಾರೆ ಅಂತ ನನಗೆ ನೆನಪಿಲ್ಲ. ಸೂರ್ಯ ಚಂದ್ರ ಗುರುತಿನ ಶ್ರೀ ರಾಮಚಂದ್ರಪುರ ಮಠದಿಂದ ನೀಡ್ತಾ ಇರೋದು.
ಕೆಲವೊಂದು ಸಂದರ್ಭದಲ್ಲಿ ಮಾತೇ ಬರಲ್ಲ, ಸುಮ್ಮನೆ ಮಂತ್ರಮುಗ್ಧರಾಗಿ ನೋಡ್ತಾ ಇರೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನನ್ನ ಕೆಲಸ ಕೂಡ ಅಷ್ಟೇನೆ. ಶ್ರೀ ರಾಮಚಂದ್ರ ಪ್ರತಿ ಸಕಲ ವೈಭವದಿಂದ ಮೆರವ ಪೀಠ ಮಂಗಳಾಂಗನೆ ನಿಮ್ಮ ಕಂಡು ಪಾವನನಾದೆ ಬಂಗಾರ ವಿದ್ಯೆಗೆ ಬದುಕು ಸಾಕು. ಮಂಗಳಾಂಗನೆ ನಿಮ್ಮ ಕಂಡು ಪಾವನನಾದೆ ಬಂಗಾರ ವಿದ್ಯೆಗೆ ಬದುಕು ಸಾಕು. ಕಂಗೆಟ್ಟು ಕುರುಡಾಗಿ ಜಂಜಡದಿ ಮುಳುಗಿಹೆವು ಮಂಗಳದ ಮಾರ್ಗಕ್ಕೆ ಈ ಮಾರ್ಗದರ್ಶಿ. ಮಂಗಳದ ಮಾರ್ಗಕ್ಕೆ ಈ ಮಾರ್ಗದರ್ಶಿ. ಇವತ್ತಿನ ಈ ಮಹಾಮಂಗಳ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಿಯಾಗಿ ಮುಂದೆ ನಿಂತು ಪರಮ ಪೂಜ್ಯ ಶ್ರೀ ಕೃಷ್ಣಾನಂದ ತೀರ್ಥರ ಸಮದಂಡಿಯಾಗಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ವೇದಿಕೆಯಲ್ಲಿ ವಿರಾಜಮಾನರಾಗಿರುವವರು ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಅವರು ತಮ್ಮ ಆಶೀರ್ವಾದದ ಅಮೃತ ಧಾರೆಯಲ್ಲಿ ನಮ್ಮನ್ನೆಲ್ಲ ತೋರಿಸಬೇಕಾಗಿ ಹಣೆ ಮಾಡಿದ್ದು ಪ್ರಾರ್ಥಿಸ್ತಾ ಇದ್ದೇವೆ. ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯದ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರು ಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿ ಗಮನೀಯ ವಿಗ್ರಹಂ ಪಾರಿಜಾತ ತುರುಮೂಲವಾಸಿ. ನಿಜವಾಗ್ಲೂ ಕಾರ್ಯಕ್ರಮ ತುಂಬಾ ಸುಂದರವಾಗಿತ್ತು. ನಾವು ಬೆಳಗ್ಗೆ 9:45 ಹೋಗಿ ಸಂಜೆ 6 ಗಂಟೆ ತನಕ ಅಲ್ಲೇ ಇದ್ವಿ. ನಾವು ಊಟ ಮಾಡಿದ್ದು ಇವತ್ತು 3 ಗಂಟೆಗೆ ಊಟ ಮಾಡಿದ್ದು. ನಿಜವಾಗ್ಲೂ ಕಂಟಿನ್ಯೂ ಒಂದೇ ಪ್ಲೇಸ್ ಅಲ್ಲಿ 10 ಗಂಟೆಯಿಂದ 3 ಗಂಟೆ ತನಕ ಕೂತಿದ್ದೀವಿ ಅಂದ್ರೆ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಅಷ್ಟು ಅದ್ಭುತವಾಗಿತ್ತು. ಎಲ್ಲೂ ಹೇಳ್ಬೇಕು, ಬೋರ್ ಆಗ್ತದೆ, ಹೋಗೋಣ ಅನ್ನೋ ತರದ್ ಯಾವ ಥಾಟ್ ಕೂಡ ಮೈಂಡಿಗೆ ಬಂದಿಲ್ಲ. ಇಲ್ಲಿ ಏನೇನ್ ಮಾಡ್ತಾರಪ್ಪ, ಇನ್ನು ಯಾವ ರೀತಿಯಾದಂತಹ ಕಾರ್ಯಕ್ರಮ ಇರುತ್ತೆ ಅಂತ ಕುತೂಹಲದಿಂದ ಕಾಯೋ ಕ್ಷಣದಲ್ಲಿ ಬೇರೆ ಕಡೆ ಮೈಂಡ್ ಹೇಗೆ ಡೈವರ್ಟ್ ಆಗುತ್ತೆ ಅಲ್ವಾ. ತುಂಬಾನೇ ಅದ್ಭುತವಾಗಿತ್ತು ಕಾರ್ಯಕ್ರಮ. ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೆಯೇ ಬೇರೆ ಕಡೆಯಿಂದ ತುಂಬಾ ಭಕ್ತರು ಕೂಡ ಬಂದಿದ್ರು. ನೀವು ಯಾರಾದರೂ ಲೋಕಲ್ ಅವರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದೆ, ಇನ್ನೂ 2-3 ದಿನ ಕಾರ್ಯಕ್ರಮ ನಡೀತಾ ಇರುತ್ತೆ, ಹೋಗ್ಬೋದು. ಸಂಜೆ ಕೂಡ ತುಂಬಾನೇ ಸುಂದರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಯಾರಾದರೂ ಲೋಕಲ್ ಅವರಿದ್ರೆ ಮಿಸ್ ಮಾಡದೆ ಹೋಗಿ ಹೇಳ್ಬೋದು. ನಮಗೂ ತುಂಬ ಜನ ಹೇಳ್ತಾರೆ, ನೀವೇನು ಯಾವಾಗ ನೋಡಿದ್ರು ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತೀರಾ, ತುಂಬ ತಿರುಗ್ತೀರಾ ಅಂತ. ಹೌದು, ನಾವು ಸ್ವಲ್ಪ ಹೊರಗಡೆ ಹೋಗೋದು ಜಾಸ್ತಿ. ಅಂಥದ್ರಲ್ಲೂ ಇಂಥ ಕಾರ್ಯಕ್ರಮಗಳು, ದೇವಸ್ಥಾನಗಳು, ಮಠಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಹೋಗೋದು ಜಾಸ್ತಿ. ಯಾಕೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಕ್ಕೆ ನಾವು ಸಪೋರ್ಟ್ ಮಾಡದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರಿಗೂ ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಹೋಗ್ತೀವಿ. ಹಾಗೆ ಇದು ನಮ್ಮ ಹೆಮ್ಮೆ ಕೂಡ. ನಾವು ಹಿಂದೂಗಳಾಗಿ ನಾವು ದೇವಸ್ಥಾನಕ್ಕೆ ಹೋಗ್ರೆ ಇನ್ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ದೇನೆ ಇನ್ಯಾರು ಪಾಲ್ಗೊಳ್ತಾರೆ ಅಲ್ವಾ. ಅದಕ್ಕೇನೆ
ನಾವು ಹೋಗೋದು, ಅವರಿಗೆ ಸಪೋರ್ಟ್ ಮಾಡೋದು, ನಾವು ಖುಷಿಯಾಗಿ ಕಾರ್ಯಕ್ರಮನ ನೋಡಿ ಬರೋದು, ಇದು ನಮ್ಮ ಹಾಬಿ ಅಂತ ಕೂಡ ಹೇಳ್ಬೋದು. ನೀವು ಯಾರಾದರೂ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಡು ಮನೆಯಲ್ಲಿ ಕೂರಬೇಡಿ. ಈ ರೀತಿಯಾದಂತಹ ಕಾರ್ಯಕ್ರಮಗಳಿದ್ದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ, ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಅವ್ರಿಗೂ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಅರಿವು ಇರಲಿ ಅಂತ ಹೇಳ್ತಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹೆಮ್ಮೆ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.